ಭೂ ಸುಧಾರಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ರೈತರು ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಹೀಗಾಗಿ ಸಮಗ್ರ ಭೂ ಸ್ವಾಧೀನ ನೀತಿಯನ್ನು ಜಾರಿಗೆ ತರಬೇಕೆಂದು ಕೃಷಿ ವಿಜ್ಞಾನಿ ಮತ್ತು ಕರ್ನಾಟಕ ನೀತಿ ಹಾಗೂ ಯೋಜನಾ ಆಯೋಗದ ಸದಸ್ಯರಾದ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಕೃಷಿ ಭೂಮಿಯ ಸ್ವಾಧೀನಕ್ಕೆ ವಿರುದ್ಧವಾಗಿ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ 3 ವರ್ಷಗಳಿಂದ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಆದರೂ ಸರ್ಕಾರವು ಅಭಿವೃದ್ಧಿಯ ಹೆಸರಿನಲ್ಲಿ ಅಗತ್ಯವಿಲ್ಲದ ಉದ್ದೇಶಗಳಿಗೆ ರೈತರ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳುತ್ತಿದೆ. ಕೈಗಾರಿಕೆ, ವಸತಿ ಮತ್ತು ರಸ್ತೆ ಅಭಿವೃದ್ಧಿಗೆ ಅಗತ್ಯವಿರುವಷ್ಟು ಭೂಮಿಯನ್ನು ಒದಗಿಸಬಹುದು. ಆದರೆ ಅನಗತ್ಯ ಉದ್ದೇಶಗಳಿಗೆ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ರಾಜ್ಯದಲ್ಲಿ ಸಮಗ್ರ ಭೂ ಸ್ವಾಧೀನ ನೀತಿಯನ್ನು ಜಾರಿಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಆಗಸ್ಟ್ 20ನೇ ತಾರೀಕು ನಾವು ಮಾಡಿರೋ ಸಭೆ ದೇವರಾಜು ಅರಸು ಅವರ ಹುಟ್ಟುಹಬ್ಬ. ಉಳುವವನಿಗೆ ಭೂಮಿಯ ಒಡೆತನ ಕೊಟ್ಟಂಥ ಒಂದು ಕ್ರಾಂತಿಕಾರಕ ರಾಜ್ಯದಲ್ಲಿ ಆ ಭೂಮಿಯನ್ನು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಉಳಿಸ್ಕೊಳ್ಳಿಕ್ಕೋಸ್ಕರ ಹೋರಾಟ ನಡೀತಿದೆ. ನಿಮ್ಗೆ ಗೊತ್ತಿರ್ಬೋದು, ದೇವನಹಳ್ಳಿ ಹತ್ತಿರ ಚನ್ನರಾಯಪಟ್ಟಣದಲ್ಲಿ 3 ವರ್ಷಗಳ ಕಾಲ ಹೋರಾಟ ನಡೆಸಿದರು. 13 ಗ್ರಾಮಗಳ ರೈತರು. ಅದು ಫಲವತ್ತಾದ ಭೂಮಿ. ಆ ಸುತ್ತಮುತ್ತಲಿನ ಭೂಮಿಗಳಲ್ಲಿ 2 ಬೆಳೆ ತೆಗಿತಾ ಇದ್ದರು. ಹೆಚ್ಚು ಕಡಿಮೆ ಬೆಂಗಳೂರಿಗೆ 60 ಭಾಗ ತರಕಾರಿ ಹಣ್ಣು ಬರೋಂಥದ್ದು ದೇವನಹಳ್ಳಿ, ಅದು ಪಕ್ಕದಲ್ಲಿ ರಾಮನಗರ, ಈ ಕಡೆ ಕೋಲಾರ ಜಿಲ್ಲೆಯ ಮತ್ತೊಂದು ಆನೇಕಲ್ಲು, ಆ 5-6 ತಾಲೂಕುಗಳಲ್ಲಿ 60 ಭಾಗ ಭೂಮಿ ನೀರಾವರಿ ಯೋಗ್ಯ ತರಕಾರಿ. ಅದು ಬೆಂಗಳೂರಿಗೆ ಹಾಲು ಮತ್ತು ತರಕಾರಿ ಮಾಡ್ತಕ್ಕಂಥ ಆ ಎಲ್ಲ ಭಾಗದಲ್ಲೂ ಕೂಡ ಈ ಕಡೆ ಮಾಗಡಿಯಲ್ಲಿ ಹೋರಾಟ ನಡೀತಿದೆ. ಮತ್ತೇನೂ ಇಲ್ಲ, ಆ ಭೂಮಿಯನ್ನು ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಸ್ವಾಧೀನಪಡಿಸ್ಕೊಳ್ಳಿ ಪ್ರಯತ್ನ ಪಡ್ತಾ ಇದೆ. ನಮ್ಮ ಒಂದು ಸಭೆ, ನಮ್ಮ ಒಂದು ಒತ್ತಡದ ಮೇಲೆ ದೇವನಹಳ್ಳಿಯ ಒಂದು ಹೋರಾಟವನ್ನು ಅರ್ಥ ಮಾಡಿಕೊಂಡ ಸರ್ಕಾರ ಆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಹಿಂದೆ ಬಂದಿದೆ. ಆದರೂ ಕೂಡ ಸಂಪೂರ್ಣವಾದಂಥ ಒಂದು ಪರಿಹಾರ ಸಿಕ್ಕಿಲ್ಲ. ದೇಶ ಅಭಿವೃದ್ಧಿ ಆಗ್ತಿದ್ದಂಗೆ ಭೂಮಿ ಬೇಕೇ ಬೇಕಾಗ್ತವೆ. ನಗರೀಕರಣಕ್ಕೆ, ಜನರಿಗೆ ಉಳ್ಕೊಳ್ಳಿಕ್ಕೆ, ವಸತಿಗೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ, ಕೈಗಾರಿಕೆಗಳಿಗೆ, ರಸ್ತೆ, ಎಲ್ಲದಕ್ಕೂ ಭೂಮಿ ಬೇಕೇ ಬೇಕಾಗತ್ತೆ. ಆದರೆ ಸ್ನೇಹಿತರೆ, ವಿಶ್ವದಲ್ಲಿ ಕೃಷಿ ಯೋಗ್ಯ ಭೂಮಿ ಇರೋದು 10ರಿಂದ 11% ಮಾತ್ರ. ಎಲ್ಲ ಭೂಮಿಯಲ್ಲೂ ಬೆಳೆ ತೆಗಿಲಿಕ್ಕಾಗೋದಿಲ್ಲ. ಮುಖ್ಯ ಪ್ರಶ್ನೆ ಬಂದಿರತಕ್ಕಂಥದ್ದು, ಕೈಗಾರಿಕೆ ವಿಚಾರಕ್ಕೆ ಭೂಮಿ ಬೇಕು, ಆದರೆ ಕೃಷಿ ಯೋಗ್ಯ ಭೂಮಿ ಬೇಕಾ ಅನ್ನೋ ಮುಖ್ಯ ಪ್ರಶ್ನೆ ಬಂತು. ಆಹಾರ ಭದ್ರತೆ, ಕಷ್ಟಪಟ್ಟು ಆಹಾರ ಭದ್ರತೆ ದೃಷ್ಟಿಯಿಂದ ಈಗ ಹೋರಾಟ ಯಾಕೆ ಕರ್ನಾಟಕದಲ್ಲಿ ಆಯಿತು ಅಂದ್ಬಿಟ್ಟೆ ನಡೀತಾ ಇದೆ ಅಂದ್ಬಿಟ್ರೆ, ಬಹುಶಃ ತೇಜಸ್ವಿ ಹೇಳಿದ ಹಾಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, UPA ಅವಧಿಯಲ್ಲಿ ಬಂದಂಥ ಅತ್ಯಂತ ಪ್ರಗತಿದಾಯಕ ಒಂದು ಕಾಯ್ದೆ ಅಂದ್ಬಿಟ್ರೆ ರೈಟ್ ಟು ರಿಹ್ಯಾಬಿಲಿಟೇಷನ್ ಆ್ಯಂಡ್ ಫೈರ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಬಂತು. ಆ್ಯಕ್ಟು ಮೇಧಾ ಪಾಟ್ಕರ್ ಅಂತವರೆಲ್ಲ ದೊಡ್ಡ ದೊಡ್ಡ ಹೋರಾಟಗಾರರು ತಂದಿರತಕ್ಕಂಥ ಒಂದು UPA ಅವಧಿಯಲ್ಲಿ ತಂದಿರತಕ್ಕದ್ದು ಭೂ ಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ನೆಲೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಯುತ ಪರಿಹಾರದ ಆ್ಯಕ್ಟ್ ಅಂತ 2013 ಆ್ಯಕ್ಟ್ ಬಗ್ಗೆ ಗೊತ್ತಾಗ್ತದೆ. ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ ಅಂತ ಸರಳವಾಗಿ ಹೇಳ್ತಾರೆ. ಅದನ್ನು ಬಹುಶಃ ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ನೇತೃತ್ವದಲ್ಲೇ ಬಂದಂಥದ್ದು. ಆ ಒಂದು ಇದನ್ನು ಎಲ್ಲ ರಾಜ್ಯಗಳು ಕೂಡ ಅದನ್ನು ವಿಕೃಪಗೊಳಿಸ್ಬಿಟ್ಟಿದೆ. 2017ರಲ್ಲಿ ಅದಕ್ಕೆ ಮಾರ್ಪಾಡು ತಂದುಬಿಟ್ಟು ಹೇಳಿರಲಿಲ್ಲ, ಮತ್ತೆ ಬ್ರಿಟಿಷರ ಅವಧಿಗೆ ತಗೊಂಡು ಹೋಗಿರ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ದೊಡ್ಡ ತಪ್ಪು. ಎರಡನೇ ತಪ್ಪು ಯಾಕೆ ನಡೀತಿದೆ ಭೂ ವಿಚಾರದಲ್ಲಿ, ದೇವರಾಜ ಅರಸರ ನಾಡಲ್ಲಿ ಭೂಮಿಯನ್ನು ಕಳ್ಕೊಳ್ತಕ್ಕಂಥ ಹೋರಾಟ ಮಾಡತಕ್ಕಂಥ 1 ದಿನ ಅಲ್ಲ, 2 ದಿನ ಅಲ್ಲ, 3 ವರ್ಷಗಳ ಹೋರಾಟ. ಇಲ್ಲಿ ಕಾರ್ಯನಿರ್ವಹಿಸುವಾಗನೂ ಮತ್ತು ನಂತರನೂ ಕೂಡ ರೈತಪರವಾದ ಸಂಘಟನೆಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದರು. ಮುಂದುವರೆದ ಭಾಗವಾಗಿ 2 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ರೈತ ಪ್ರತಿನಿಧಿಗಳ ಸಭೆಯನ್ನು ಕರೆದು ರಾಜ್ಯ ಸರ್ಕಾರಕ್ಕೆ ಒಂದು ಭೂ ಸ್ವಾಧೀನ ವಿಷಯದಲ್ಲಿ ಒಂದು ನೀತಿ ರೂಪಿಸಬೇಕು ರಾಜ್ಯ ಸರ್ಕಾರ. ಈ ಹಿಂದೆ 2013ರಲ್ಲಿ UPA ಸರ್ಕಾರ ಭೂ ಸ್ವಾಧೀನಕ್ಕೆ ತಿದ್ದುಪಡಿ ತರೋವರೆಗೂ
ಬ್ರಿಟಿಷ್ ಕಾಲದ ಕಾಯ್ದೆನೇ ನಮ್ಮಲ್ಲಿ ಜಾರಿಯಲ್ಲಿತ್ತು. 1905 ಬ್ರಿಟಿಷ್ ಕಾಲದ ಕಾಯ್ದೆ. ನಮ್ಮ ಸರ್ಕಾರಗಳು ಅನೇಕ ಸಂವಿಧಾನದ ತಿದ್ದುಪಡಿಗಳು ಮಾಡಿದ್ದಾವೆ. ಆದರೆ 2 ಕಾನೂನನ್ನ, ಒಂದು ಭೂಸ್ವಾಧೀನದ ಕಾಯ್ದೆ, ಇನ್ನೊಂದು ದೇಶದ್ರೋಹಿ ಅಂತ, 2 ತಿದ್ದುಪಡಿ ಮಾಡಿದೆ. ಯಾಕೆಂದರೆ ಯಾವ್ಯಾವಾಗ ಅಗತ್ಯ ಬೀಳುತ್ತೋ ಅದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳಿಕ್ಕೆ ಎಲ್ಲ ಪಕ್ಷದ ಸರ್ಕಾರಗಳು ಕೂಡ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾವೆ. ಬಟ್ UPA ಕೊನೆಗೆ ಭೂಸ್ವಾಧೀನದ ಬಗ್ಗೆ ಒಂದು ನಿಯಮನ ರೂಪಿಸಿದರು. ಭೂಸ್ವಾಧೀನ ಕಾಯ್ದೆನ ಕಾಂಗ್ರೆಸ್ ಸರ್ಕಾರ ರೂಪಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಬೇರೆ ಸರ್ಕಾರಗಳು, ಬೇರೆ ರಾಜ್ಯ ಸರ್ಕಾರಗಳು ಅದು ಪಾಲಿಸ್ತಾ ಇಲ್ಲ. ಅದರಲ್ಲಿ ಕರ್ನಾಟಕನೂ ಕೂಡ ಒಂದು. ಅದಕ್ಕೆ ಈಗ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಅವರು ಈಗೇನು ಯೋಜನಾ ಆಯೋಗದಲ್ಲಿ ಸದಸ್ಯರಾಗಿದ್ದಾರೆ, ಒಂದು ರೈತ ಪ್ರತಿನಿಧಿಗಳ ಜೊತೆ ಸಂವಾದ ಮಾಡಿದ್ದು ಒಂದು ಕಾಂಕ್ರೀಟ್ ಒಂದು ವರದಿ ಇದೆ. ಆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ತಲುಪಿಸೋದ್ರ ಜೊತೆಗೆ ಈ ಮಾಧ್ಯಮಗೋಷ್ಠಿ ಮೂಲಕ ಜನಾಭಿಪ್ರಾಯ ರೂಢಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ಒಂದು ಪ್ರಯತ್ನ ಇವತ್ತಿನ ಪತ್ರಿಕಾಗೋಷ್ಠಿ.